ಗೈಸ್ RX ಕ್ಲಚ್ದು ಬೋಲ್ಟ್ ಉದ್ರೋಗ್ಬಿಟ್ಟಿದೆ ಗೈಸ್. ಅದಾ ಕಟ್ಟೆ ಇಲ್ಲ ಈಗ. ಗೈಸ್ ಸನ್ರೈಸ್ ಆಗ್ತಾ ಇದೆ. ಮುಂದೆ ಫುಲ್ ಫಾಗ್ ಇದೆ. ಅಲ್ಟಿ ವ್ಯೂ. ಕೊನೆಗೂ ಸಿಕ್ತಾ? ಬಿಡು ಬೇಡ. ಯಾಕೆ ಹಿಂಗ್ ನೆಂದೋಗ್ಬಿಟ್ಟಿದ್ದೀರಾ? ಫುಲ್ ಜಾಲಿ ನೆಂದೋಗ್ಬಿಟ್ಟಿದ್ದೀರಾ? ವ್ಲಾಗ್ ಮಾಡ್ತಿದ್ದೀರಾ? ಸರಿ ಆಯ್ತು, ಶುರು ಮಾಡ್ರಿ. ನಿಮ್ಮ ಡ್ರೀಮಿಂಗ್ ಕನ್ನಡಿಗ ಅವರು ಇಲ್ಲೇ ಇದ್ದಾರೆ. ಹಾಯ್ ಮಾಡೋ ನನ್ನ ಚಾನಲ್ಲಿಗೆ. ಏನ್ ಗೊತ್ತಾಗೋದು ಈ ಲೆವೆಲಿಗೆ ಫುಲ್ಲು ರಶ್ ಇರುತ್ತೆ ಇವತ್ತು. ಸ್ಪೆಷಲ್ ಸಂಡೇ ಹಿಂಗೆ ಇರುತ್ತಾ? ಸಂಡೇ ಯಾವಾಗಲೂ ಸ್ಯಾಟರ್ಡೆ ಸಂಡೇ. ಟ್ರಾಫಿಕ್ ಐತಲ್ಲ. ಬೆಲೆ ಬರ್ಬೇಕು ಅಂದ್ರೆ ಒಳ್ಳೆ ಗಾಡಿ ಇರ್ಬೇಕು, ಇಲ್ಲ ಅಂತಂದ್ರೆ ಕ್ಯಾಮ್ರಾ ಇರ್ಬೇಕು. ಎಷ್ಟೊತ್ತಿಗೆ ಬಂದ್ರಿ ಬ್ರೋ? ಎಷ್ಟೊತ್ತಿಗೆ ಬಂದ್ರಿ? कितने बजे आया? ठीक है बाय. ಅಣ್ಣ ಆಟೋದಲ್ಲಿ ಮಳೆ ನಷ್ಟ ಏನಾದ್ರು ಯಾರು ಇಲ್ವೇ ಇಲ್ಲ ಈ ಆಟೋದಲ್ಲಿ. ಹಾಕು ಬ್ರೋ, ಹಿಂಗೆ ಹೇಳ್ತೀನಿ. ಅದಾಗಲ್ಲ ಬ್ರೋ. ಎಷ್ಟಾಗುತ್ತೆ ಅಷ್ಟು ಹಾಕ್ರಿ. ಇದೇ ಪರವಾಗಿಲ್ಲ, ಅದು ಹಾಕೋರು ಇನ್ನೂ ಇಷ್ಟು. ವೇಟ್ ಮಾಡಿದ್ರೆ ಮುಂದೆ ಬರಲ್ಲ. ಒಬ್ಬನೇ ಬಂದ್ರೆ 10 ಜನ 4 ಜನ ಪೊಲೀಸರು ಬರ್ಬೇಕು ಕೆಲಸ ಮಾಡಕ್ಕೆ. ನಿಮ್ಗೇನ್ ಗೊತ್ತಾಗಲ್ಲ, ಮೇಲ್ಗಡೆಯಿಂದ ಗಾಡಿಗಳು ಬಂದಿಲ್ಲ ಅಂದ್ರೆ ನೀನ್ ಸತ್ರು ಮೇಲ್ಗಡೆ ಹೋಗಲ್ಲ. ಬರೋಣ. ಮೇಲ್ಗಡೆಯಿಂದ ಕೆಳಗಡೆ ಗಾಡಿಗಳು ಬಂದಿಲ್ಲ ಅಂದ್ರೆ ನಿನ್ ಇವತ್ತಲ್ಲ ನಾಳೆ ಬರೋದು ಇರೋ. ನಿನ್ ಮೇಲ್ಗಡೆ ಯಾವ ಕಳಿಸ್ತಾರೆ ನೋಡ್ತೀನಿ ನಾನು. ಬಾರಣ ಇನ್ನೂ ಬರೋದು. ಬಾರಣ ನೀನು. ಇನ್ನೂ ಬರುತ್ತೆ. 800 ಇನ್ನೇ ಜಾಗ ಐತೆ ನೋಡಿ, ಅಲ್ಲಿ ಹಾಕ್ಲಿಲ್ಲ ಅಂದ್ರೆ. ಆಟೋ ಇಂದ ಜಾಗ ಐತೆ, ಹಾಕೊಂಡ್ಬಿಟ್ರಿ. ಅದ್ರಿಂದ ಆಟೋ ಅಣ್ಣ. ಮಳೆ ಏನಾದ್ರು ಆಯ್ತಾ ಅಣ್ಣ? ಮಳೆ ತಂದೆ ಸ್ವಲ್ಪ ಮಳೆ ನಟ್ಟು ಯಾವ್ದಾದ್ರು ಏನ್ ಕಡ ಇದು ಕಿತ್ಕೊಂಡು ಹೋಗ್ಬಿಡೈತೆ. ಕ್ಲಚ್ ಚಾರ್ ಬಿಡೈತೆ. ನೆಟ್ಟಿಗ್ಲಾವೆ ಯಾವ್ದು ಅಂತ ಕಿಟ್ಟ ಐತಲ್ಲ ಏನಂತವ. ಏನ್ರಿ ಇದು? ಏನ್ರಿ ಮೀಡಿಯಾ ಇದು? ಹೇಳ್ದೆ ಬೇಡ ಅಂತ ಅಷ್ಟೇ. ಟೈಟ್ ಮಾಡೋದು. ಸ್ಕ್ರೂ ಐತೆ, ಸ್ಕ್ರೂ ಟೈಟ್ ಮಾಡ್ಬೋದು. ಬ್ರೋ ಇದಕ್ಕೆ ಬ್ರೋ ಮೆಕ್ಯಾನಿಕ್ ಅನ್ನೋದು. ಅದಕ್ಕೆ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ರೆ ಜೊತೆ ಟೈಗರ್ ಕಾಂಟ್ಯಾಕ್ಟ್ ಮಾಡಿ ಇಬ್ರಾಹಿಂ. ಪೋರ್ಟ್ ಮಾಡೋಣ. ಸರ್ವಿಸ್ಗಳು ಎಲ್ಲ ಪ್ಲಾಜಾ ಹುಡುಗ ಮಾಡ್ಕೊಡ್ತಾನೆ. ಅಷ್ಟೇ. ಇಂಡಿಯನ್ ಗ್ಯಾರೇಜ್ ಮೆಕ್ಯಾನಿಕ್ ಇಬ್ಬು ಅಂತ ಫುಲ್ ಫೇಮಸ್ ಸ್ಪೆಷಲಿಸ್ಟ್. ಹೌದು. ಏಯ್ ಜಾಹಿದ್, ಅಡ್ರೆಸ್ ಹೇಳ್ಬಿಟ್ರಿ ಹಂಗೆ. ಯಲ್ಲಾಪುರ ಇಂಡಿಯನ್ ಆಟೋಮೊಬೈಲ್ಸ್. ಇಂಡಿಯನ್ ಆಟೋಮೊಬೈಲ್ ಮುಂದೆ ಇರ್ತಾರೆ ಒಂದು ಸೂಪರ್ ವಿಮಲ್ ಹಾಕೊಂಡಿರ್ತಾರೆ. ಅಲ್ಲಿ ಹೋದ್ರೆ ಸಾಕು. ಇಬ್ಬು ಟೈಗರ್ RX ಸ್ಪೆಷಲಿಸ್ಟ್. ಇಬ್ಬು ಟೈಗರ್ ಅಂತ ಹೆಸರಿಂದಾನೆ ಎಲ್ಲರೂ ಅವರಿಗೆ ಇದ್ ಮಾಡೋದು, ಕರೆಯೋದು. ಬನ್ನಿ ಸದ್ಯಕ್ಕೆ ಅಲ್ಲಿ ಮೇಲೆ ಹೋಗೋಣ.
Patrick Beauty guys. ಬರ್ಬೇಕಾದ್ರೆ ನಡುತ್ತಾ ಇದೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್ ನೋಡಿ, ಇಷ್ಟು ದೂರ ಪೆಟ್ರೋಲ್ಗಳು ಹಾಕ್ಸ್ಕೊಂಡ್ ಬಂದು ಅಲ್ಲಿ ಟಿಕೆಟ್ ಕೌಂಟರ್ ಐತೆ. ಒಂದ್ 20 ರೂಪಾಯಿ ಕೊಟ್ಟು ಟಿಕೆಟ್ ಹೆಲ್ಮೆಟ್ ಇಕ್ಕದ್ ಬಿಟ್ಟು ನೋಡಿ ಗೈಸ್, ಇಲ್ಲೆಲ್ಲ ಏನ್ ಇದೆಲ್ಲ ಭಕ್ಚೋದಿಗಳು ಹೆಂಗ್ ಮಾಡ್ತಾವ್ರ ನೋಡಿ. ಇದು ಇಲ್ಲಿ ನೋಡಿ, ಇಲ್ಲಿ ಲೆಜೆಂಡ್ರಿ. This beauty can attract boys. This beauty can attract men. ಬೇಡ ಅದೊಂದು ಕೂಡ ಏನೇ ಆಗಲಿ. ಇವರೇ ವ್ಲಾಗ್ ಅಲ್ಲಿ ಬಂದಿಲ್ಲ, ಇವರೇ ವ್ಲಾಗರು. ನಾವೇ 3 RX ತಂದಿದೀವಿ, ಆದ್ರೆ 1 RX ಮಾತ್ರ ಇಲ್ಲ ಐತೆ, ಇನ್ನೊಂದು RX ಕೆಳಗಡೆ ನಿಲ್ಸವ್ರೆ. ಹೆಲ್ಮೆಟ್ ಇಡಬೇಕು. ಇಲ್ಲೇನೋ 2 ಮಾಡಿದೀವಿ ಸೇಫ್ಟಿ ಲಾಕರ್ ಆಗಿ. ಸ್ವಲ್ಪ ಇಡೋಣ ಅಂದ್ರೆ ಹೆಲ್ಮೆಟ್ ಅಂಗಡಿನ ತುಂಬೋಗೈತೆ ನೋಡಿ. ಇಲ್ಲಿ ಎಷ್ಟು ಜನ ಇದಾರೆ, ಜಾಗ ಮಾಡ್ತಾ ಇದೀವಿ. 2 ಗಾಡಿ ಬರ್ಲಿ ಅಂತ. ಇಲ್ಲಿ ಬರ್ತಾ ಇದೆ. ವಾಟ್ ದ ಫಕ್ ಬ್ರೋ, ವಿಡಿಯೋನೇ ಆನ್ ಮಾಡಿಲ್ಲ ಗೈಸ್, ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. 2 ಗಾಡಿ ತಂದಿದ್ದಾರೆ, ನಿಲ್ಸ್ತಾವ್ರೆ. ಹಾಕ್ರಿ ಅಡ್ಜಸ್ಟ್ ಮಾಡಿ ಹಾಕ್ರಿ. ಬನ್ನಿ ಇಲ್ಲಿ, ನಾನೊಂದು ತೋರಿಸ್ತೀನಿ. ದಿಸ್ ಇಸ್ ಮೈ ಐಡಿ, ಫಾಲೋ ಮಾಡ್ರಿ ಎಲ್ಲಾರು. ನನಗೆ ನನ್ನ ಫೋಟೋ ತೋರ್ಸಪ್ಪ. ಇವಂದು ನನ್ನ ತಮ್ಮಂದು ದಾದಾಪೀರ್ ಅಂತ, ಇವ್ರವ್ರು ಇಲ್ಲಿ. ಇವನೇ ಜಾಸ್ತಿ ರೋಷನ್ ನಮ್ಮ ಬ್ರದರ್ ಅವ್ರದ್ದು. ನಮ್ಮ ಬ್ರದರ್ ಇವರು ಇಬ್ರು ಮೆಕ್ಯಾನಿಕ್. ಕ್ಯಾಟಗಿರಿ ಒಂದು ಚೇಂಜ್. ಇವನು RX ಸ್ಪೆಷಲಿಸ್ಟ್, ಇವನು 2 ವೀಲರ್ ಮೆಕ್ಯಾನಿಕ್. ಅನ್ಕೊಂಡವನು RX ಸ್ಪೆಷಲಿಸ್ಟ್, ಬರೀ ವಿಡಿಯೋ ಮಾಡಾಕ್ತಾನೆ ಗಾಡಿಗಳು ಅವು ಇವು ಎಲ್ಲ. ನೋಡ್ರಿ, ಯಾವ್ದಾನ ಗಾಡಿ ರೆಡಿ ಮಾಡ್ಕೊಂಡಿದ್ರೆ ಬನ್ರಿ, ಕಾಂಟ್ಯಾಕ್ಟ್ ಮಾಡಿ. ಇಬ್ರು ಅವ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕ್ತೀವಿ. ಏನ್ ಮಾತಾಡೋದು, ಒಂದು 50% ಡಿಸ್ಕೌಂಟ್ ಕೊಡ್ತಾರೆ. ವಾಷಿಂಗ್ ಫ್ರೀ ವಿತ್ ಟು ಇದು ಕ್ಲಿನಿಕ್ ಪ್ಲಸ್ ಶಾಂಪೂ. ನೋಡ್ರಿ ಗೈಸ್, ಅಲ್ಲಿ ಗಾಡಿಗಳನ್ನ ಇಲ್ಲಿ ಮೇಲಿರೋ ಗಾಡಿಗಳೆಲ್ಲ ಫುಲ್ ಕ್ಲಿಯರ್ ಆಗತ್ತೆ. ನನಗೆ ಕೆಳಗಡೆ ಇರೋಲ್ಲ ಬಿಡಲ್ಲ. ಸೊ 2 ವೀಲರ್ ತಗೊಂಡ್ಬಿಡ್ರಿ ಗೈಸ್. 2 ವೀಲರ್ ಬೆಸ್ಟು. ಕಾರೆಲ್ಲ ಬಂದು ತಗೊಂಬಂದು ಅಲ್ಲೆಲ್ಲ ತಗ್ಲಾಕಬೇಡ್ರಿ. Hey guys, what's up? Welcome to new video. Oh, parking slot full. ಏನು ಕರ್ಕೊಂಡ್ ಬಂದಿದ್ಯಾ ಮೊನ್ನೆ? ಮತ್ತೆ ಕರ್ಕೊಂಡ್ ಬಂದಿದ್ಯಾ ಬಾಬು? ಮೊದಲು ನಂತರ ಇದ್ದ ಏನು ಕುಡಿತಾನೆ. ಹಾಕ್ಬಿಟ್ಟು ಅವ್ರ ಅಪ್ಪನ ವಿಡಿಯೋ ಕಳಿಸ್ತೀನಿ ನಾನು. ಸರಿ. ಲೋಕಲ್ ಇವ್ರ್ಯಾರು ಲೋಕಲ್ ಗಾಡಿ ತಗೊಂಬಂದವ್ರೆ. ನಾವೆಲ್ಲ ಲೋಕಲ್, ಇವರು ಹೋಗಿ ಬಹುತ್ 3 ले लिए ಕಮಿಟೆಡ್ ಹುಡುಗರೆಲ್ಲ ಬಂದವ್ರೆ. ನಾವು ಎಲ್ಲ ಹಾಡ್ಬಿಟ್ಟು ಹೋಗೋವೆ ಮಕ್ಕಳು. ಬೆಳಬೆಳಿಗ್ಗೆ ಅಲ್ಲೂಜಿಲ್ಲ ಹಂಗೆ ಬಂದಿದ್ದೀವಿ. ಬೆಳಬೆಳಿಗ್ಗೆನೆ ತೊಂಡೆ ಅನ್ಸ್ಕೊಂಡ್ಬಿಟ್ಟಿದ್ದ ಅವನು ಬಸ್. ಅವೆಲ್ಲ ಮಾಡ್ಬೇಕು ನೀವು. ನೋಡಿ ಎಷ್ಟು ಚೆನ್ನಾಗಿದೆ. ಸೋ ನೈಸ್. ನಮ್ ಕೇರಳ ಹುಡುಗನ್ ತೆಗಿಯೋ. ಯಾರು ಕೇರಳ ಹುಡುಗ? ಚಂದು ಬಾಯ್ इधर देखो. बाग भोसड़ी क्या बाग.
ನೋಡ್ರಿ ಗೈಸ್, ಅಲ್ಲಿ ಒಬ್ರು ಫೋಟೋ ತೆಗಿಯಕ್ಕೆ 3 ಜನ ತೆಗಿತಾವ್ರೆ. ತೆಗಿತಾರ ಮಾತ್ರ ಒಬ್ರದೇ. ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್ ಗೈಸ್. ಇವತ್ತು ನಂದಿ ಬೆಟ್ಟಕ್ಕೆ ಬಂದಿದ್ದೀವಿ. ಮೊನ್ನೆ ಬಂದಿದ್ವಿ ಆ್ಯಕ್ಚುಲಿ. ಮತ್ತೆ ಏನಪ್ಪ ನಮ್ಮ ಜೊತೆ ಬರಲ್ವ ಅಂದ್ಬಿಟ್ಟ, ಅದಕ್ಕೆ ತಿರ್ಗಾ ಬಂದಿದ್ದೀವಿ. ನೋಡ್ರಿ ಇಲ್ಲಿ ಟೈಮಿಂಗ್ ಇಲ್ಲ, ಏನಿಲ್ಲ, ಯಾವಾಗ ಬೇಕು ಅವಾಗ ಬಂದ್ಬಿಟ್ಟಿದೀವಿ. ಲೇಟ್ ಆಗ್ಬಿಡ್ತೀವಿ ಇವತ್ತು. ನೋಡ್ರಿ ತೋರಿಸ್ತೀನಿ ವ್ಯೂ. ಇವತ್ತು ಹೆಂಗಿರುತ್ತೆ, ಮೊನ್ನೆ ನಾವು ಬಂದಾಗ ಹೆಂಗಿತ್ತು ಅಂತ. ಏನ್ ಬ್ರೋ, ಏನು ಉದುರ ಐತೆ? ಜೇನು ಬ್ರೋ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಓಯ್ ವಿದ್ಯಾ, ಅದು ಚಳಿಗೆ ಹೋಗ್ಬಿಟ್ಟೈತ್ ಕಣ ಜೇನುಳ. ಹ್ಯಾಪಿ ರಿಪಬ್ಲಿಕ್ ಡೇ. ಹೆಂಗಿತ್ತು ರಿಪಬ್ಲಿಕ್ ಡೇ ಎಕ್ಸ್ಪೀರಿಯನ್ಸು? ಜೇನುಳದ್ದು ಏನೇನ್ ಫೀಲಿಂಗ್ಸ್ ಹೇಳ್ರಿ, ಹೆಂಗಿತ್ತು ಅಂತ. ಜೀವನದಲ್ಲಿ ಮನಿ ಅಲ್ಲ, ದುಡ್ಡು ಇಂಪಾರ್ಟೆಂಟ್. ಹೌದು. ಯಾವ್ದೋ ಬಿಟ್ಟಿದ್ ಕುಡ್ಬಿಟ್ಟು ಓ ಅಣ್ಣ, ಏನೋ ಕುಡಿತಾ ಇದ್ದೀರಾ? ಕೆಟ್ಟೋಗ್ಬಿಟ್ಟೈತೆ ಅಂದ್ರೆ ಕುಡಿಯೋದ್ನ ಕೋತಿಗೆ ಹೋಗಿ ಕಳ್ಸ್ಬಿಟ್ಟಿದ್ದಾರೆ. ಮಾಸ್ಟರ್ ಕುಡಿತಾ ಇದೆ. ಪಾಪ ಮೀಟರ್ ನೋಡ್ರಿ, ಅಲ್ಲಿ ಶಾಕ್ ಆಗಿ ನಿಂತಿರೋದಲ್ಲಿ. ಓ ಬೇಡ ಬಿಡ್ರಿ, ಹಣ್ಣು ಬೇಕಾಯ್ತು ತಾಣ್ತು. ಎಲ್ಲಿ ಆಗ್ತಾ ಇದೆಯಾ ಮಚ್ಚಿ ನೀನಲ್ಲಿ ಕುತ್ಕೊಂಡು? ಸಾಮಾನ್ಯ ವೆರಿ ಇಂಪಾರ್ಟೆಂಟ್. ಜೀವನದಲ್ಲಿ ಫಸ್ಟ್ ಸೆಕೆಂಡ್ ಅಲ್ಲ ಇಂಪಾರ್ಟೆಂಟು, ಥರ್ಡ್ ಇಂಪಾರ್ಟೆಂಟು. ಥರ್ಡ್ ಅಲ್ಲ, ಬಂದಿದ್ವಿ ಅವಾಗ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ಟು ಇವತ್ತು ಬಂದಿದೀವಿ. ದಪ್ಪ ಇದೀನಿ ಅಂತ ನಿಗ್ರಾಡ್ತಿದ್ಯಾ? ಬರೇ ಟೊಳ್ಳು ನೀನು, ಏನು ಇಲ್ಲ ಮಾಡಿಲಿ, ಬರೀ ಎಣ್ಣೆನೇ ಐತೆ 30,000 ಜೇನ್ ಕಚ್ಚಿದ್ಕೆ ಹಂಗ ಅರ್ಚ ನಾವ್ ಹೊಡೆದ್ರೆ ನೀನ್ ಜೇನ್ ಕಚ್ಚಿದ್ರೆ ಸತ್ತ ಎಕ್ಸ್ಪೆಕ್ಟೇಷನ್ಸ್ ರಿಯಾಲಿಟಿ. ಹಿಂದೆ ತಿರುಗು ಕಂಚ. ಏನು ದಪ್ಪ ಅವಲ್ಲ ಲೇ ಟೂಲ್ಸ್ ಟೈಗರ್ಗೆ ನೀನು ನಮ್ಮಿಂಗ್ ನೀರ್ ಬರಲ್ಲ ಅನ್ಕೊಂಡ್ಬಿಟ್ಟವ್ರೆ. ನೀರ್ ಬರಲ್ಲ ಅಂದ್ಬಿಟ್ಟ ನಮ್ಗೆ. ಈ ವೈಟ್ ಆತು ಈಗ. ಈಗ ಈ ಮಂಡ್ಯದ ಗಂಡು ಆಯ್ತು ಬಿಟ್ಟು ಜಲ್ಲೆ ಹಾಕೋಬೇಡಿ ನಮ್ಮಿಂದ. ಬರ್ರಿ ಎಲ್ಲಾರು, ಬರ್ರಿ ಈ ಕಡೆನೆ, ಬರ್ರಿ ದಪ್ಪ ಇದೆ ಕಣಲೇ.
ಏಪ್ರಿಲ್ ಫೂಲ್ ಹತ್ತಲ್ವಾ? ಅಲ್ಲ ದಪ್ಪ ಬಿಡುತ್ತಲ್ಲ. ಮೂರ್ ಕಾಲ ಇಟ್ಕೊಂಡು ಅಲ್ಲಿ ನೋಡಲ್ಲಿ ಎಪ್ಪಿ ಏನ ಕಿತ್ಕೊಂತ ಐತದು. ರೌಡಿಸಂ ಮಾಡ್ತಾವ ಕಣಲ್ಲ ಕೋತಿ. Me Sitar, thank you one and all seeing my video. Which friend? This friend and this friend is coming asking give me one puff. ನಾನು ಹೇಳಿದೆ ಹೋಗೋಲೆ ಇಬ್ರಾ? ಹೌದಾ? ನೋಡಿ ಅದು ದುಬೈನ ತಂದೆ ಚಪ್ಪಲಿ. ಅದು ಚಪ್ಪಲಿ ಝೂಮ್ ಹಾಕು. ಚಪ್ಪಲಿ ಝೂಮ್ ಹಾಕು. ಇದ್ರಲ್ಲಿ ಯಾರು ಹುಡ್ಗ ಯಾರು ಹುಡ್ಗಿ? ಹುಡುಗಿ ಫೇಕ್ ನ್ಯೂಸ್. ಬ್ರೋ ಏನ್ ಸೀನು? ಅವರು ಸ್ಟೇಷನ್ ನೋಡಿದ್ರಪ್ಪ? ತಪ್ಪಾಯ್ತು ಅಂತಾನೆ ಈಗ ನಿಜನ್ ನಾನು ಬೈದ್ನ ಹೊಡೆದ್ನ ಏನೋ ಮಾಡಿದ್ನ ಆಯ್ತು. ಈಗ ತಪ್ಪಾಗಿದೆ ಎಕ್ಸ್ಕ್ಯೂಸ್ ಕೊಡ್ಬೇಕು ಅಲ್ವಾ?